ಓಂ ನಮೋ ಭಗವತೆ ವಾಸುದೇವಾಯ. ಮಹಾಮಾಯ ಶ್ರೀಪೀಠೆ ಸುರಸೂಜಿತೆ ಶಂಖಚಕ್ರಗಜಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮನೋಜವಂ ಮಾರುತಾಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಹಾಂತಾಂ ವರಿಷ್ಠಂ ಮಾತಾತ್ಮಜಂ ಮಾನದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾವೀರಾಯ ಧೀಮಹಿ ತನ್ನೋ ಮುನೀಶ್ವರ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಜಡೇಮುನೀಶ್ವರಾಯ ನಮಃ. ಭಕ್ತರೇ, ಕರ್ನಾಟಕದ ಒಂದು ಪವಿತ್ರ ನೆಲದಲ್ಲಿ ಅನೇಕ ಗ್ರಾಮ ದೇವತೆಗಳ ಕ್ಷೇತ್ರ ಇವೆ. ಅವುಗಳಲ್ಲಿ ಭಕ್ತರ ವಿಶೇಷ ಭಕ್ತಿಗೆ ಪಾತ್ರವಾಗಿರುವ ಕ್ಷೇತ್ರವೆಂದರೆ ಶ್ರೀ ಜಡೇಮುನೇಶ್ವರ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರಾಮನಗರ ಕಾಲೋನಿ ಬರಗೇನಹಳ್ಳಿ ಅಂಚೆಯಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಪ್ರತಿದಿನ ಅನೇಕ ಭಕ್ತರು ಆಗಮಿಸಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿ ದರ್ಶನ ಮಾಡಿ ಜೀವನದಲ್ಲಿ ನೆಮ್ಮದಿ, ಧೈರ್ಯ ಮತ್ತು ಆಶಾಭಾವನೆಯ ದೊರೆತಿದೆ ಎಂದು ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ 21 ಅನುಭವಗಳನ್ನು ಮಾತ್ರ ಇಲ್ಲಿ ನಾವು ಹಂಚಿಕೊಳ್ಳಲಿದ್ದೇವೆ. ಒಬ್ಬರು ಆರ್ಥಿಕ ಸಮಸ್ಯೆ ಅಂತ ಬಂದಿದ್ರು. ಅವರು ಒಬ್ಬ ವ್ಯಾಪಾರಿ. ಇಲ್ಲಿ ಮುಖ್ಯವಾಗಿ ಹೇಳೋದಂದ್ರೆ, ಈ ಕ್ಷೇತ್ರಕ್ಕೆ ಬಹು ದೂರದಿಂದ ಬೀದರ್, ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ನಮ್ಮ ದಕ್ಷಿಣಕ್ಕೆ ಬಂದರೆ ಮೈಸೂರು, ಹಾಸನ, ಮಂಡ್ಯ, ಚನ್ನರಾಯಪಟ್ಟಣ ಹಾಗೂ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹೀಗೆ ಅನೇಕ ಸ್ಥಳಗಳಿಂದ ಇಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. 3 ವಾರ 3 ಪೂಜೆ 3 ಸೇವೆಯನ್ನು ಮಾಡಿ ಅವರು ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ತಿದ್ದಾರೆ. ನೀವು ಕೂಡ ಈ ಒಂದು ಸ್ವಾಮಿಯ ಕೃಪೆಗೆ ಬಂದು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡು ಜೀವನದಲ್ಲಿ ಒಂದು ಒಳಿತನ್ನು ಕಾಣಲಿ ಅಂತ ನಾನು ಕೂಡ ಆಶಿಸ್ತೇನೆ. ಬನ್ನಿ, 21 ಪವಾಡಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲಾಗಿ, ಒಬ್ಬ ವ್ಯಾಪಾರಿ ವ್ಯವಹಾರದಲ್ಲಿ ನಿರಂತರ ನಷ್ಟ ಉಂಟಾಗ್ತಾ ಇತ್ತು. ಅವರು ಶ್ರೀ ಜಡೇಮುನೇಶ್ವರ ಸ್ವಾಮಿಯ ಆ ಚಿಕ್ಕ ಗುಡಿಗೆ, ನಮ್ಮ ಪುಟ್ಟ ಚಿಕ್ಕ ಗುಡಿಗೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಹೊಸ ಉತ್ಸಾಹದಿಂದ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಕೆಲವು ತಿಂಗಳ ನಂತರ ಅವರ ವ್ಯಾಪಾರದಲ್ಲಿ ಸುಧಾರಣೆ ಆಗುತ್ತೆ ಅಂತ ನಮಗೆ ಫೋನ್ ಮೂಲಕ ಹಂಚಿಕೊಳ್ತಾರೆ. ಪ್ರತಿ ವಾರವೂ ಕೂಡ ಅವರು ಸ್ವಾಮಿಗೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾ ಇದ್ದಾರೆ. ಹಾಗೂ ವಿಶೇಷ ದಿನಗಳಲ್ಲಿ ನಮ್ಮ ಕೈ ಜೋಡಿಸ್ತಾರೆ. ಸ್ವಾಮಿಯ ಒಂದು ನಿರಂತರ ಪೂಜೆಗೆ ಅವರು ಕೂಡ ಭಾಗಿಯಾಗ್ತಾರೆ. ಮತ್ತು ಇನ್ನೊಬ್ಬರು ಆರೋಗ್ಯ ಸಮಸ್ಯೆ ಅಂತ ಬಂದಿದ್ರು. ಒಂದು ಕುಟುಂಬ ದೀರ್ಘವಾದಂತಹ ಆರೋಗ್ಯ ಸಮಸ್ಯೆ. ಅಲ್ಲಿ ಒಬ್ಬಿಬ್ಬರಲ್ಲ, ತುಂಬ ಕುಟುಂಬ, ಒಂದು 5-6 ಜನ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಆರೋಗ್ಯದ ಸಮಸ್ಯೆಯಿಂದ ಕಂಗೆಟ್ಟಿದ್ರು. ಅವರು ಈ ಒಂದು ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬಂದಿದೆ ಅಂತ ಹೇಳಿ ಅವರು ಅಲ್ಲೇ ದೇವಸ್ಥಾನ ಬಂದಂತಹ ಒಂದು ತಾಸಿನಲ್ಲಿ ನಮಗೆ ಹೇಳ್ತಾರೆ. ಈ ದೇವಸ್ಥಾನದ ಬಂದಿದ್ದರಿಂದ ಅವರು ಚಿಕಿತ್ಸೆಯ ಜೊತೆಗೆ ಆ ಭಕ್ತಿ ಕೂಡ ಇಲ್ಲಿ ಬಂದು ನಾವು ಸಲ್ಲಿಸ್ತೇವೆ, ನಾವು ಚಿಕಿತ್ಸೆ ಕೂಡ ತಗೊಂಡು ಆ ಏನೋ ಒಂದು ಶಾಂತಿ ಸನ್ನಿಧಿನಲ್ಲಿ ಬರ್ತೇವೆ ಅಂತೇಳಿ ಅವರು ಕೂಡ ಅವರ ಮನೆಯ ಒಬ್ಬ ಸದಸ್ಯ ವಾರಕ್ಕೊಮ್ಮೆ ಹಾಗೂ ಅಮಾವಾಸ್ಯೆಯೆಂದು ಬಂದು ಹೋಗ್ತಿದ್ದಾರೆ. ಇನ್ನು ಉದ್ಯೋಗಕ್ಕಾಗಿ ಒಬ್ಬ ಯುವಕ ಅಲ್ದಾಡ್ತಿದ್ದ. ಅವನು ಅನೇಕ ಕಡೆ ಪ್ರಯತ್ನಿಸ್ತಿದ್ದ. ಯುವಕ ದೇವಸ್ಥಾನಕ್ಕೆ ಬಂದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ತನ್ನ ಪ್ರಯತ್ನವನ್ನು ಸ್ವಾಮಿ ಹೇಳ್ತಾರೆ ಮುಂದುವರಿಸು ಅಂತೇಳಿ. ಆಗ ಮುಂದುವರಿಸ್ತಾನೆ. ಕೆಲವು ವಾರದ ನಂತರ, 1-2 ವಾರ ಆಗಿರ್ಬೇಕಷ್ಟೆ. ಆ 2 ವಾರದ ನಂತರ ಅವನು ಉತ್ತಮವಾದಂತಹ, ಅವನು ಯಾವುದು ಬೇಕು ಅಂತಿದ್ನೋ ಆ ಉದ್ಯೋಗ ಅವನಿಗೆ ದೊರಕುತ್ತೆ. ಅವನು ಈಗಲೂ ಕೂಡ ಸ್ವಾಮಿಯ ಮನೆಯಲ್ಲಿ ಆ ಫೋಟೋವನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡ್ತಿದ್ದಾನೆ. ಅಮಾವಾಸ್ಯೆಯನ್ನು ತಪ್ಪದೆ ಅಲ್ಲಿಗೆ ಬಂದು ಹೋಗ್ತಾನೆ. ಮತ್ತು ಇನ್ನೊಬ್ರು ಒಂದು ಮದುವೆಯ ವಿಳಂಬದ ಬಗ್ಗೆ ಕೇಳ್ಕೊಂಡ್ಬಂದಿದ್ರು. ಆ ಒಂದು ಯುವತಿ ಕುಟುಂಬ ಸಮೇತವಾಗಿ ಬಂದು ಆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಆ ಸ್ವಾಮಿ ಹತ್ರ ಹೂ ಪ್ರಸಾದ ತಗೊಂಡು ಆ ಶುಭ ಕಾರ್ಯವನ್ನು ಕೂಡ ಅಲ್ಲಿ ಕೆಲವು 15ರಿಂದ 19 ದಿವಸ ಒಳಗೆ
ಅವರಿಗೆ ಸಂತೋಷವಾದಂತಹ ಸುದ್ದಿ ಬರುತ್ತೆ, ಒಂದು ಉತ್ತಮವಾದಂಥ ಸಂಬಂಧ ಬರುತ್ತೆ. ಹಾಗಾಗಿ ಅವರು ಕೂಡ ಸ್ವಾಮಿಗೆ ಅಮಾವಾಸ್ಯೆಯಂದು ಬಂದು ತಪ್ಪದೆ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಸಂತಾನಕ್ಕಾಗಿ ಬಂದಿದ್ದರು, ಸಂತಾನಕ್ಕಾಗಿ ಪ್ರಾರ್ಥಿಸಿದ ದಂಪತಿಗಳು ಈ ಒಂದು ಸನ್ನಿಧಿಯಲ್ಲಿ ದರ್ಶನವನ್ನು ಪಡೆದು ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೆ. ನಂತರ ಅವರಿಗೆ ಒಂದು ಸಂತಾನದ ಸುದ್ದಿ ಕೂಡ 1-2.5 ತಿಂಗಳಲ್ಲಿ ಅವರಿಗೆ ಬರುತ್ತೆ. ಇದನ್ನು ಟೈಮ್ ಕೂಡ ಆ ಸ್ವಾಮಿ ಅಲ್ಲಿ ಹೇಳಿ ಕಳಿಸಿದ್ರು. ಹೀಗಾಗಿ ಅವರು ಕೂಡ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಬ್ಬ ವಿದ್ಯಾರ್ಥಿ, ಅಲ್ಲಿಯೇ ಒಂದು ಲೋಕಲ್ ಅಂತ ಹೇಳ್ಬೋದು, ಒಂದು ನೆಲಮಂಗಲದ ಒಂದು ಲೋಕಲ್ ಹುಡುಗ, ಓದಿನಲ್ಲಿ ಏಕಾಗ್ರತೆ ಕಡಿಮೆ ಅಂತೇಳಿ ಪೇರೆಂಟ್ಸ್ ಕರ್ಕೊಂಬಂದಿದ್ರು. ಆಗ ನಂತರ ಅವನಿಗೆ ಸ್ವಾಮಿ ಒಂದಷ್ಟು ಕಿವಿ ಮಾತನ್ನು ಹೇಳಿ ಹಾಗೂ ಸ್ವಾಮಿಯ ಒಂದು ಹೂಪ್ರಸಾದ ಆಗಿ ಅಲ್ಲಿ ಅವರಿಗೆ ಒಂದು ಅಧ್ಯಯನ ಮಾಡುವಂತಹ ಆಸಕ್ತಿ ಹೆಚ್ಚಾಗ್ತಾ ಇದೆ. ಈ ಕೂಡ ಚೆನ್ನಾಗಿ ಅವನು ಆಟ ಪಾಠಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಕೂಡ ಒಳ್ಳೆಯ ಸುದ್ದಿ. ಇನ್ನು ಕುಟುಂಬದ ಶಾಂತಿ ಎಲ್ಲವೂ ಕೂಡ ಇದೆ. ಅವರು ಅಗರ್ಭ ಶ್ರೀಮಂತರು, ಆದರೆ ಅವರಲ್ಲಿ ಮನೆಯಲ್ಲಿ ಶಾಂತಿ ಇಲ್ಲ, ಒಂದು ಕಿರಿಕಿರಿ, ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಎಷ್ಟೇ ಐಷಾರಾಮಿ ಮನೆ ಇದ್ದರೂ, ಕಾರಿದ್ದರು, ಆಳು ಕಾಳಿದ್ರೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ. ಅಂಥವರು ಆ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಬರ್ತಾರೆ. ಆಗ ಆ ದೇವಸ್ಥಾನದಲ್ಲಿ ನಿಂತು ಒಂದು ಪರಸ್ಪರ ಒಂದು ಅಲ್ಲೇ ಕೂತು ಸ್ವಾಮಿಯನ್ನು ವಾಗ್ದಾನವನ್ನು ಕೇಳ್ತಾರೆ. ಆ ಸಮಸ್ಯೆಯನ್ನು ಬಿಡಿಸಿ ಹೇಳಿದಂತ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವರು ಪ್ರತಿ ವಾರ ಕೂಡ ಬಂದು ಇಲ್ಲಿ ಸ್ವಾಮಿಯ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಈಗ ಅವರ ಕುಟುಂಬದಲ್ಲಿ ಶಾಂತಿಯಾಗಿ ಖುಷಿಯಾಗಿ ಇದ್ದಾರೆ ಕೂಡ. ಇನ್ನು ದಾಂಪತ್ಯ ಜೀವನ ಅಂದರೆ ಎಲ್ಲರೂ ಕೂಡ ಹೊಂದಾಣಿಕೆ ಕಷ್ಟ. ಹೊಂದಾಣಿಕೆ ಆಗಿದ್ರು ಕೂಡ ಎಷ್ಟೋ ವರ್ಷಗಳು, 20 ವರ್ಷ ಮದುವೆ ಆಗಿ ಕಳೆದರೂ ಕೂಡ ಆಗ ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ. 1 ವರ್ಷ ಆದರೂ ಉಲ್ಬಣ ಆಗುತ್ತೆ. ಆದರೂ ಇವರು 20 ವರ್ಷಗಳ ಮೇಲೆ ಸಂಸಾರ ನಡೆಸುತ್ತಾರೆ. ಮಕ್ಕಳಿರ್ತವೆ, ಆದರೂ ಕೂಡ ಅವರಲ್ಲಿ ಭಿನ್ನಾಭಿಪ್ರಾಯ, ಡೈವರ್ಸ್ ಕಂಡು ಹೋಗಿರುತ್ತೆ. ಆದರೆ ಒಮ್ಮೆ ಆ ದಂಪತಿಗಳು ಕೊನೆಯದಾಗಿ ಪ್ರಯತ್ನ ಮಾಡ್ತಾರೆ, ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊತಾರೆ. ಆಗ ಜೊತೆಯಲ್ಲಿ ಇರುವಂತಹ ಪರಸ್ಪರ ಸಹಕಾರವನ್ನು ಅವರು ಆ ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರಮಾಣವನ್ನು ಮಾಡಿ ಅವರು ಈಗಲೂ ಕೂಡ ಜೊತೆಯಲ್ಲಿ ಒಂದು ಉತ್ತಮ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ. ಇನ್ನು ಆಸ್ತಿಯ ವಿಚಾರ ಎಲ್ಲರಿಗೂ ಗೊತ್ತು. ಎಲ್ಲೇ ಹೋದರೂ ಏನೇ ತೊಂದರೆ ಆದರೂ ಆಸ್ತಿ ವಿಚಾರಕ್ಕೆ ಜಾಸ್ತಿ ತೊಂದರೆಗಳಾಗೋದು. ಅದರಿಂದ ಆ ಆಸ್ತಿ ಸಂಬಂಧಿತ ವಿಚಾರದಲ್ಲಿ ಅಣ್ಣ ತಮ್ಮಂದಿರು ಬಂತಾರೆ. ಅದರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಣ್ಣನೊಬ್ಬ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಆಗ ಆತನಿಗೆ ಎಲ್ಲವೂ ಬಿಡಿಸಿ ಹೇಳಿ ಸ್ವಾಮಿಗೆ ಕೃಪೆ ಅವನ ಮೇಲೆ ಆಗುತ್ತೆ. ಆದಷ್ಟು ಬೇಗ ಅವನ ಒಂದು ಸಮಸ್ಯೆ ಕೂಡ ಬಗೆಹರಿತೆ ಕೂಡ. ಅವ್ರೇನು ಅಂದ್ಕೊಂಡಿದ್ರು ಆ ಭಾಗ ಆಗುತ್ತೆ. ಆ ಭಾಗದಲ್ಲಿ ಯಾರು ಹೆಚ್ಚು ಕಡಿಮೆ ಮಾತನಾಡದೆ ಅವರು ಭಾಗವನ್ನು ಮಾಡಿಕೊಂಡು, ಆಸ್ತಿಯ ಭಾಗವನ್ನು ಮಾಡಿಕೊಂಡು ಚೆನ್ನಾಗಿದ್ದಾರೆ ಕೂಡ. ಇನ್ನು ನ್ಯಾಯಾಲಯದ ಒಂದು ಪ್ರಕರಣ ಕೂಡ ಇಲ್ಲಿ ಕೆಲವೊಂದು ಅಚ್ಚರಿ ಮೂಡಿಸುತ್ತೆ. ಯಾಕಂದರೆ ನ್ಯಾಯಾಲಯ ಅಂದರೆ ಒಂದು ನ್ಯಾಯದ ಕಡೆ ಒಂದು ತೀರ್ಪನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಯಾರೇ ಬಂದರೂ ಕೂಡ ನ್ಯಾಯದ ರೀತಿ ಇದ್ದರೆ ಮಾತ್ರ ಇಲ್ಲಿ ನ್ಯಾಯಾಲಯದಲ್ಲಿ ಇದಾಗುತ್ತೆ. ಅವನ ವಿರುದ್ಧವಾಗಿ ಅಕಸ್ಮಾತು ಮೋಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದು ಇಲ್ಲಿ ಕೇಳಿದ್ರೆ ಖಂಡಿತ ಕೂಡ ಅವ್ರಿಗೆ ಆಗೋದಿಲ್ಲ. ಒಂದು ನ್ಯಾಯ ರೀತಿಯಲ್ಲಿ ಆ ನ್ಯಾಯಾಲಯದ ಒಂದು ತೀರ್ಪನ್ನು ಇಲ್ಲಿ ಕೂಡ ಸ್ವಾಮಿ ಕೊಡ್ತಾರೆ ಕೂಡ. ಮತ್ತು ಶತ್ರುಗಳಿಂದ ರಕ್ಷಣೆ, ಇಲ್ಲಿ ವಿಶೇಷವಾಗಿ ಶತ್ರುಗಳು ಎಲ್ಲ ರಂಗದಲ್ಲಿರ್ತಾರೆ. ತಾವು ಮಾಡುವಂತಹ ಕೆಲಸದಲ್ಲಿ ಮತ್ತು ಸಂಬಂಧಗಳಲ್ಲಿ, ಹೋದಲ್ಲಿ ಬಂದಲ್ಲಿ ಶತ್ರುಗಳು ಇರ್ತಾರೆ. ಆ ಒಂದು ರಕ್ಷಣೆ ಕೂಡ ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ನಕಾರಾತ್ಮಕ ಶಕ್ತಿ ಅಂದರೆ ಈ ಮಠ ಮಂತ್ರ ಎಲ್ಲ ಮಾಡಿಸ್ತಾ ಇರ್ತಾರೆ ಅಂಥವ್ರಿಗೆ ಸ್ವಾಮಿ ಕೂಡ ಕಾಪಾಡ್ತಾನೆ. ಮತ್ತು ವ್ಯಾಪಾರ ಮೊದಲೇ ಹೇಳಿದಾಗೆ ಇನ್ನೊಬ್ಬರು ಚಿಕ್ಕ ವ್ಯಾಪಾರಿ ಬಂದಿದ್ದರು. ಅವರು ಕೂಡ ಒಂದು ಹೊಸ ವ್ಯಾಪಾರ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಅವ್ರಿಗೂ ಉತ್ತಮವಾದಂತಹ ಒಂದು ಅವಕಾಶವನ್ನು ಸ್ವಾಮಿ ಮಾಡಿಕೊಟ್ರು ಕೂಡ. ಇನ್ನು ಸಾಲದ ಸಮಸ್ಯೆ, ಎಲ್ಲದೂ ಕೂಡ ಸಾಲದ ಸಮಸ್ಯೆ. ಈ ಸಾಲದ ಒತ್ತಡ, ಸಾಲ ಮಾಡೋದೇ ತಪ್ಪು, ಆದರೂ ಕೂಡ ಇಲ್ಲಿ ಸಾಲದ ಸಮಸ್ಯೆಯಿಂದ ಕೊಂಚತ್ತು ಹಣ ಹರಿವಾಗಬೇಕು, ನಾವು ಶ್ರಮ ಪಡ್ತೇವೆ ಅಂದಾಗ ಆ ಸ್ವಾಮಿ ಕೂಡ ಆ ಶ್ರಮವನ್ನು ನೋಡಿ ಆ ಭಕ್ತರಿಗೆ ಆ ಒಂದು ಹಣದ ಹರಿವನ್ನು ಮಾಡಿಕೊಡ್ತಾರೆ. ಇನ್ನು ಭೂಮಿ ಸಂಬಂಧ ಒಂದು ನಾನು ಜಮೀನಿದೆ ಮಾರಬೇಕು ಅನ್ನೋದು ಕೂಡ ಅದನ್ನು
ಖಂಡಿತ ಇಲ್ಲಿ ಜಡಮನೇಶ್ವರ ಸ್ವಾಮಿ ಆ ಭೂಮಿಯನ್ನು ಕೂಡ ಅತಿ ಶೀಘ್ರದಲ್ಲಿ ಉತ್ತಮ ಬೆಲೆಗೆ ಮಾಡಿಕೊಡ್ತಾರೆ. ಮತ್ತು ದುರ್ಭಾಗ್ಯ ಅಂದರೆ ನನ್ನಲ್ಲಿ ಏನೂ ಇಲ್ಲ, ಜೀವನ ಬೇಜಾರು ಅಂತ ಒಬ್ಬ ಬಂದಿದ್ದ. ಏನೂ ಬೇಡ ನನಗೆ, ಜೀವನ ಸಾಕಾಗಿದೆ, ಏನು ಪ್ರಯತ್ನ ಮಾಡೋಲ್ಲ, ಕೊನೆಯದಾಗಿ ಸ್ವಾಮಿ ಬಂತು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾನೆ. ಹಾಗಾಗಿ ಅಲ್ಲಿಂದ ಹೊಸ ಜೀವನವನ್ನು, ಸ್ವಾಮಿಯ ದರ್ಶನ ನಂತರ ಹೊಸ ಜೀವನವನ್ನು ನಡೆಸ್ತಾನೆ. ಇನ್ನು ಭವಿಷ್ಯದ ಬಗ್ಗೆ ನನಗೇನು ಅನ್ನೋದು ಕೂಡ ಇಲ್ಲಿ ಬಂದು ತಿಳ್ಕೊಂಡು ಹೋಗ್ತಾರೆ. ಹಾಗೂ ಒಂದು ಗುಪ್ತ ಸಮಸ್ಯೆಗಳು ಯಾರಲ್ಲೂ ಕೂಡ ಹೇಳಿಕೊಳ್ಳಕ್ಕಾಗಲ್ಲ, ಅದನ್ನು ಸ್ವಾಮಿ ಒಂದು ಅವರಿಗೆ ಅರ್ಥವಾಗುವ ರೀತಿ ಮಾತ್ರ ಇಲ್ಲಿ ಹೇಳಿ ಕಳಿಸ್ತಾರೆ. ಅದನ್ನು ಪರಿಹಾರ ಕೂಡ ಮಾಡ್ತಾರೆ. ಇನ್ನು ಮನಃಶಾಂತಿ, ದೇವಸ್ಥಾನಕ್ಕೆ ಬರೋರು ಬರೀ ಪ್ರಾಬ್ಲಮ್ ಹೊತ್ಕೊಂಡೇ ಬರಲ್ಲ, ನನಗೆ ಏನೋ ಒಂದು ಶಾಂತಿ ಬೇಕು, ಸ್ವಾಮಿಯನ್ನು ಪ್ರತಿ ವಾರ ನೋಡಬೇಕು ಅನ್ನೋರು ಕೂಡ ಅಲ್ಲಿ ಬಂದು ಸ್ವಾಮಿಯ ಬಳಿ ಒಂದು ಪ್ರಾರ್ಥನೆ ಮಾಡಿ ಒಂದೆರಡು ಊದುಗಡ್ಡಿಯನ್ನು ಹಚ್ಚಿ ಹೋಗ್ತಾರೆ. ಇನ್ನು ಬರೆದಿದ್ದವರು ದೂರ ಇರೋರು ಅಲ್ಲಿಯೇ ಗಡ್ಡಿ ಹಚ್ಚಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ತಿಂಗಳಿಗೊಮ್ಮೆ ಸಾಲಿ ಆಗಲಿ ವರ್ಷಕ್ಕೊಮ್ಮೆ ಸಾರಿ ಕೂಡ ಇಲ್ಲಿ ಬರ್ತಾರೆ. ಇನ್ನು ದೈವಾನುಗ್ರಹ ಹೇಗಿದೆ ಅಂದರೆ, ಜಡಮನೇಶ್ವರ ಸ್ವಾಮಿ ಕೃಪೆಯಿಂದ ನಮ್ಮ ಜೀವನದಲ್ಲಿ ಎಲ್ಲ ಕಳೆದೋಗಿದೆ, ನಮಗೇನೂ ಇಲ್ಲ ಅನ್ನೋರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ತಮ್ಮ ಜೀವನದಲ್ಲಿ ಮತ್ತು ಏನೋ ಇದೆ ಅನ್ನುವಂತಹ ಅವಕಾಶ ಕೂಡ ಸ್ವಾಮಿ ಮಾಡಿಕೊಡ್ತಾರೆ. ಇಲ್ಲಿ ಭಕ್ತಿ ಮುಖ್ಯ, ಇಲ್ಲಿ ನಂಬಿಕೆ ಮುಖ್ಯ. ಸತ್ಕಾರ್ಯಗಳು, ಪರಿಶ್ರಮ ಮತ್ತು ಪ್ರಾರ್ಥನೆ ನಮ್ಮ ಜೀವನ ಧೈರ್ಯವನ್ನ ಮತ್ತು ನಕಾರಾತ್ಮಕವನ್ನು ಬೆಳೆಸ್ತದೆ ಅನ್ನೋದು ಈ ಸ್ವಾಮಿಯ ಒಂದು ಧ್ಯೇಯ. ಹಾಗಾಗಿ ಈ ಒಂದು ಜಡೇಮನೇಶ್ವರ ಕ್ಷೇತ್ರ ರಾಮನಗರ ಕಾಲೋನಿಯ ಬರಗನಹಳ್ಳಿ ಅಂಚೆಯ ಬೆಂಗಳೂರು ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಗೂ ನೆಲಮಂಗಲ ತಾಲೂಕಿನಲ್ಲಿರುವಂತಹ ಈ ಒಂದು, ಹೇಗೆ ನೀವು ಇಲ್ಲಿ ಬರಬೇಕು ಅಂದರೆ, ಬೆಂಗಳೂರಿನಿಂದ ಬರುವರು ದಾಬಸ್ಪೇಟೆಗೆ ಮೇನ್ ಸ್ಥಳ ದಾಬಸ್ಪೇಟೆ. ಆ ದಾಬಸ್ಪೇಟೆ ಒಂದು ಸ್ಟಾಪ್ ಏನು ಕೇಳ್ತಾರೆ, ದಾಬಸ್ಪೇಟೆಯ ಒಂದು ಶಿವಗಂಗೆ ಸರ್ಕಲ್, ಅಲ್ಲಿ ಆಟೋ ರಿಕ್ಷಾನು ಸಿಗುತ್ತೆ, ಬಸ್ಸು ಸಿಗುತ್ತೆ. ಬಸ್ಸು ಬರೀ ದಾಬಸ್ಪೇಟೆ ಶಿವಗಂಗೆ ಸರ್ಕಲಿಂದ ಬರಗೇನಹಳ್ಳಿ ಸ್ಟಾಪ್ ಹಿಡ್ಕೊಬೇಕಾಗತ್ತೆ. ಇನ್ನು ವೆಹಿಕಲಿಂದ ಬರೋರು, ಆಟೋದಿಂದ ಬರೋರು ನೇರವಾಗಿ ದಾಬಸ್ಪೇಟೆಯ ಶಿವಗಂಗೆ ಸರ್ಕಲ್ನಿಂದ ಆಟೋದಲ್ಲಿ ಈ ಒಂದು ಕ್ಷೇತ್ರಕ್ಕೆ, ರಾಮನಗರ ಕಾಲೋನಿಯ ಒಂದು ಕ್ಷೇತ್ರಕ್ಕೆ ಬುಕ್ ಮಾಡ್ಕೊಂಡು ಬರ್ಬೋದು. ಅವ್ರಿಗೆ ಹೇಳ್ಬೋದು ಬರಗೇನಹಳ್ಳಿಯಿಂದ ಬಲಕ್ಕೆ ತಿರುಗಬೇಕು, ಬಲಕ್ಕೆ ತಿರುಗಿದಾಗ ನೀವು ದೇವಗಾನಹಳ್ಳಿ ಅಂತ ರೋಡ್ ಹೋಗುತ್ತೆ. ದಾಬಸ್ಪೇಟೆ ಸರ್ಕಲಿಂದ ಬರಗೇನಹಳ್ಳಿಯಿಂದ ಬಲಕ್ಕೆ ಹುಚ್ಚವೀರಣ್ಣ ಪಾಳ್ಯ ಸಿಗುತ್ತೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಈ ಒಂದು ಜಡೇಮನೇಶ್ವರ ಕ್ಷೇತ್ರ ಇರುತ್ತೆ. ನಿಮಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಂಬರ್ ಬರೆದುಕೊಳ್ಳಿ, 8217402765. ಖಂಡಿತವಾಗಿಯೂ ನೀವಿಲ್ಲಿ ಬಂದು ನಿಮ್ಮ ಒಂದು ಎಲ್ಲ ಕಷ್ಟಗಳನ್ನು, ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ಸ್ವಾಮಿ ಹತ್ರ ಹೇಳಿಕೊಂಡು ನೀವು ಅದಕ್ಕೆ ಪರಿಹಾರನ ಕಂಡುಕೊಳ್ಳಿ. ಮೊದಲನೇದಾಗಿ ಫೈನಾನ್ಸ್ ಪ್ರಾಬ್ಲಮ್ ಆಗೋದು, ಹೆಲ್ತು, ಮ್ಯಾರೇಜು, ಮಕ್ಕಳಾಗದೇ ಇರೋದು, ಸಂತಾನ ಭಾಗ್ಯ, ಎಜುಕೇಷನ್ನು, ಬ್ಲ್ಯಾಕ್ ಮ್ಯಾಜಿಕ್ಕು, ಶತ್ರುಕಾಟ, ಒಂದು ಜಮೀನಿನ ಕೋರ್ಟ್ ಕೇಸು, ಮತ್ತು ಗಂಡ ಹೆಂಡತಿ ಜಗಳ, ಡೈವರ್ಸು, ಪ್ರಾಪರ್ಟಿ ಮತ್ತು ಮನೆಯಲ್ಲಿ ಶಾಂತಿ ಇಲ್ಲ, ಮತ್ತು ಒಂದು ನಿರಾಸಕ್ತಿ ಮತ್ತು ಶಾಂತಿ ಬೇಕು ಅನ್ನೋರು ಈ ಒಂದು ಕ್ಷೇತ್ರಕ್ಕೆ ಪ್ರತಿ ಶುಕ್ರವಾರ ಹಾಗೂ ಅಮಾವಾಸ್ಯೆಯಿಂದ ಬಂದು ಸ್ವಾಮಿಯ ಕೃಪೆ ಪಾತ್ರರಾಗಿ ಅಂತ ಕೇಳ್ಕೊಂಡ ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಜಡೇಮನೇಶ್ವರಾಯ ನಮೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್,
ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.